ನಮಸ್ಕಾರ ಗುರು ಹಿರಿಯರಿಗೆ, ಇಲ್ಲಿ ಬಂದಿರೋ ನಮ್ಮ ಪತ್ರಿಕಾ ಮಿತ್ರರಿಗೆ ಮೊದಲಿಗೆ ನನ್ನ ಸಿನಿಮಾ ರಂಗದ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡು ಮಾತಾಡ್ತೀನಿ. ಯಾಕಂದ್ರೆ ಅವರು ಆಶೀರ್ವಾದ ಇದೆ ಅಂತ ಅನ್ಕೊಂಡಿದ್ದೀನಿ, ಭಾವಿಸ್ತೀನಿ. ಪ್ರತಿಯೊಬ್ಬರಿಗೂ ಇವತ್ತು ಭೀಮ್ ನಮಾಸೆ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ, ಭೀಮನಷ್ಟೇ ಆಯುಸ್ಸು, ಧೈರ್ಯ, ಬಲ ಎಲ್ಲ ಬರಲಿ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಚಿತ್ರದ ಹೆಸರು ಶಿವಗಂಗಾ. ಇದು ಒಂದು ಯಾವುದೇ ವ್ಯಕ್ತಿಗೆ, ಯಾವುದೇ ಊರಿಗೆ, ಯಾವುದೇ ಕಥೆಗೆ, ಯಾವುದೇ ಭಾಷೆಗೂ ಸಂಬಂಧಪಟ್ಟಿದ್ದ ಕಥೆ ಅಲ್ಲ. ಇದು ಶಿವಗಂಗಾ ಅನ್ನೋದು ಒಂದು ಪಾತ್ರದ ಹೆಸರು. ಶಿವ ಗಂಗಾ ಒಂದು ಹುಡುಕಾಟದ ಪಾತ್ರ. ನಾವು ಪ್ರತಿ ನಿಮಿಷ, ಪ್ರತಿ ಕ್ಷಣ ಬೆಳಗ್ಗೆ ಎದ್ದೇಳೋದ್ರಿಂದ ಮಲಗುವವರೆಗೂ ಹುಡುಕಾಟದಲ್ಲೇ ಇರ್ತೀವಿ ಜೀವನದಲ್ಲಿ, ಈ ಜಂಜಾಟದಲ್ಲಿ. ಅದೇ ರೀತಿ ಇದರಲ್ಲಿ ಒಂದು ಹುಡುಕಾಟ. ಇದರಲ್ಲಿ ನಾಯಕ ನಾಯಕಿ ಅದಕ್ಕಿಂತ ದೊಡ್ಡ ನಾಯಕ ನಾಯಕಿ ಅಂದ್ರೆ ಆ ಒಂದು ಹಳೆಯ ಬಂಗ್ಲೆ ನೋಡಿದ್ರಲ್ಲ ಟೀಸರ್ ಅಲ್ಲಿ ನೀವು, ಅದೇ ಆ ಬಂಗ್ಲೆನೇ ಹೀರೋ ಈ ಸಿನಿಮಾಗೆ. ಅದೇ ಹುಡುಕಾಟ, ಅದೇ ಕತೆ. ಬಟ್ ಇದು ಯಾವ ತರ ಅಂದ್ರೆ ಲವ್ ಸ್ಟೋರಿನೂ ಇದೆ, ಒಂದು ರೈತರದು ಒಂದು ಸಂಬಂಧಪಟ್ಟಂತ ಒಂದು ಕತೆ ಇದೆ, ಪ್ರತಿಯೊಂದು ಇದೆ. ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ನನ್ನ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನ ಶೂಟ್ ಮಾಡಿ ತೋರಿಸ್ತಾರೆ ಒಂದು ಕೆಲವು ಇದರಲ್ಲಿ. ಬಟ್ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಲ್ಲ, ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್. ಶೂಟಿಂಗ್ ಮಾಡಿಲ್ಲ, ಕ್ಲೈಮ್ಯಾಕ್ಸ್ ಎಲ್ಲೂ ಶೂಟ್ ಮಾಡಿಲ್ಲ, ಬಟ್ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್. ಇದೇ ವಿಶೇಷತೆ. ಅದೇ ಸರ್, ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಕತೆ ನಾನು ಮಾಡ್ಕೊಬೇಕಾದ್ರೆ ಕ್ಲೈಮ್ಯಾಕ್ಸ್ ಹುಡುಕದೆ ಸಿಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಬಿಗಿನಿಂಗ್ ಓಪನಿಂಗ್ ಶಾಟ್, ಓಪನಿಂಗ್ ಸೀನ್ ಬಂದ್ಬಿಟ್ಟು ನಾನೇ ಫಸ್ಟ್ ಬರೋದು ಇದರಲ್ಲಿ ಡೈರೆಕ್ಷನ್ ಆಗಿ. ನೋಡಿದ್ರಿ ಲಿರಿಕಲ್ ವಿಡಿಯೋದಲ್ಲಿ ಪೇಪರ್ ಅಳಿಸ್ತಾ ಇದ್ದೆ. ಈ ಪೇಪರ್ ಅರ್ಧಿ ಬಿಸಾಕದ್ಮೇಲೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ ನಾನು. ಓಕೆನಾ? ಅಂದ್ರೆ ನನ್ನ ಒಬ್ಬನೇ ಅಲ್ಲ, ಇಡೀ ಒಂದು ಚಿತ್ರರಂಗದ ಬಗ್ಗೆನೇ ಒಂದು ಹೋಗುತ್ತೆ ಲಾಸ್ಟ್ಗೆ. ಸಿನಿಮಾ ಜರ್ನಿ ಬಗ್ಗೆ ಹೋಗುತ್ತೆ, ಸಿನಿಮಾ ಕಥೆ ಬಗ್ಗೆ ಅಲ್ಲಿ ಬರುತ್ತೆ, ಆಮೇಲೆ ಒಂದು ಗಾಂಧಿನಗರದ ಒಂದು ಥಿಯೇಟರ್ಸ್ಗಳ ಬಗ್ಗೆ ಬರುತ್ತೆ. ಪ್ರತಿಯೊಂದನ್ನು ಒಂದು ಕಂಟೆಂಟ್ ಅಂದ್ರೆ ಈಗಿನ ಜನರೇಷನ್ ಏನಿದೆಯೋ ಅದನ್ನ ರಿಯಲ್ ಶೂಟ್ ಮಾಡಿದೀನಿ. ಅಂದ್ರೆ ಶೂಟ್ ಮಾಡಿದಿಲ್ಲ, ಮೈಂಡ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಅದು ಕ್ಲೈಮ್ಯಾಕ್ಸ್ ಅದೇ ವಿಶೇಷ ಈ ಸಿನಿಮಾದಲ್ಲಿ. ಯಾಕಂದ್ರೆ ನಾನು ಎಲ್ಲೂ ಶೂಟ್ ಮಾಡಿಲ್ಲ. ನಮ್ಮ ಇವರು ಪ್ರೊಡ್ಯೂಸರ್ ಕುಮಾರ್ ಅವರು ಕೂಡ ಹೇಳಿದ್ರು, ಗುರುಮೂರ್ತಿ ಅವರು ಕೂಡ ಕೇಳಿದ್ರು. ಕತೆ ಅವ್ರಿಗೆ 90% ಗೊತ್ತಿಲ್ಲ, ಬಟ್ ಬರೀ 10% ಅಷ್ಟೇ ಅವ್ರ ಪಾತ್ರದ ಬಗ್ಗೆ ಗೊತ್ತಷ್ಟೇ. ಪ್ರತಿಯೊಬ್ಬರಿಗೂ ಯಾರಿಗೂ ಕತೆ ಹೇಳಿಲ್ಲ. ಅವರು ಕಥೆನ ಬರೀ ಅವ್ರ ಪಾತ್ರದ ಬಗ್ಗೆ ಮಾತ್ರ ವಿವರಣೆ ಮಾಡಿದ್ದೀನಿ. ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರತಿಯೊಬ್ರು ಮಾಡಿದ್ದಾರೆ. ಅವರು ನಮ್ಮ ಸಂತೋಷ್ ಆಗ್ಬೋದು, ಪುಷ್ಪಾ ಮೇಡಮ್ ಆಗ್ಬೋದು, ಭಾಗ್ಯ ಮೇಡಮ್ ಆಗ್ಬೋದು, ಪ್ರತಿಯೊಬ್ರು ಎಲ್ಲ ಅವ್ರ ಪಾತ್ರಗಳು ಮಾಡಿದ್ದಾರೆ. ಬಟ್ ತೆರೆಗೆ ಬಂದ್ಮೇಲೆ ನಮ್ಮ ಏನಿದೆ ಕತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ, ಅದು ಅವ್ರಿಗೂ ಯಾರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಆಸೆ. ಯಾಕಂದ್ರೆ ಕೆಲವು ಸಿನಿಮಾಗಳು ಬಿಟ್ಕೊಟ್ಬಿಟ್ಟೆ ನಾನು ಮಾತಾಡಿ ಸ್ವಲ್ಪ ಕತೆ ಇಲಿಕಾಯ್ತು. ಬಟ್ ಈಗ ಕ್ಲೈಮ್ಯಾಕ್ಸ್ ಅಂತೂ ಅದ್ದೂರಿಯಾಗಿದೆ. ಇದೆ ಸರ್ ವಿಶೇಷತೆ ಈ ಸಿನಿಮಾದಲ್ಲಿ. ಸರ್ ನಂದು ಇದು 8ನೇ ಸಿನಿಮಾ ಸರ್. ಇದು ಸ್ಟೋರಿ ಎಲ್ಲ ನಂದ್ರಲ್ಲೇ ನಾನೇ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದು. ಈಗ ಬಂದ್ಬಿಟ್ಟು ಈ ಸಿನಿಮಾ 25 ಡೇಸ್ ಒಂದೇ ಶೆಡ್ಯೂಲಲ್ಲಿ ಮುಗಿಸ್ಕೊಂಡಿದ್ದೀನಿ. ಸಾಂಗ್ 2 ಇದೆ. ಸಾಂಗ್ ಬಿಟ್ಟಿಲ್ಲ, ಬರೀ ಲಿರಿಕಲ್ ವಿಡಿಯೋ ಮಾತ್ರ ಮಾಡಿದ್ದು. ಆ ಸಾಂಗ್ಗೆ ಸ್ವಲ್ಪ ನನಗೆ ಯಾಕೋ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ, ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ. ಎಫೆಕ್ಟ್ಸ್ ಮಿಕ್ಸಿಂಗು ಎಲ್ಲ ನಡೀತಾ ಇದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಮಾತ್ರ. ಒಂದು ಸೌಂಡ್ ಮಾಡುತ್ತೆ ಅನ್ನೋ ಸಾಂಗು ನನ್ನ ಆಸೆ ಸರ್. ಇದು ಬಂದ್ಬಿಟ್ಟು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ. ಕುಂಬಳಗೂಡು ಮೇನ್ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಕತೆಗೆ. ಅದು ಬಿಟ್ಟರೆ ಇನ್ನು ಬೆಂಗಳೂರು, ದೊಡ್ಡಬಳ್ಳಾಪುರ ಸರ್, ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರೋಡ್ ಮೇಲೆ ಮಾಡಿದ್ದೀನಿ. ಒಂದು ಕತೆಗೆ ಏನಿದೆಯೋ ಅಷ್ಟೇ ಮಾಡಿದ್ದೀನಿ. ಆಮೇಲೆ ಆಕ್ಟಿಂಗು ಅಷ್ಟೇ ಸರ್. ಇಲ್ಲಿ ಕೂತಿದಾರಲ್ಲ, ರಿವಂಶಿ ಅವ್ರು ಆಗ್ಬೋದು, ಸಂಗೀತ ಅವ್ರು ಆಗ್ಬೋದು, ಕುಮಾರ್ ಆಗ್ಬೋದು, ಪ್ರತಿಯೊಬ್ಬರು ಅವ್ರಿಗೆ ಹೊಸಬರ ಥರ ನನಗೆ ಅನಿಸ್ಲಿಲ್ಲ. ನನಗೆ ಏನಕ್ಕೆ ಅಂದರೆ ಕತೆ ಆ ಥರ ಇತ್ತು. ಒಂದು ನೋಡ್ತಾ ಇದ್ರಿ ನೀವೇ, ಈಗ ನಿಮಗೆ ಅನ್ಸಿದ್ದೇನೋ ನನಗೆ ಗೊತ್ತಿಲ್ಲ. ರಿಯಾಲಿಟಿ ಅಂದ್ರೆ ಒಂದು ಶಿವು ಅನ್ನೋ ಕ್ಯಾರೆಕ್ಟ್ರು ಪ್ಲಸ್ ಶ್ಯಾಮ್ 2 ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ. ಫಸ್ಟ್ ಸಿನಿಮಾದಲ್ಲೇ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಸ್ಪೆನ್ಸ್ ಏನಂದ್ರೆ ಇದರಲ್ಲಿ ಮೇನ್ ಏನಂದ್ರೆ ಹುಡುಕಾಟ. ಇಷ್ಟೇ ಸರ್ ನಂದು ಹೇಳೋದು, ಹುಡುಕಾಟ. ಬಟ್ ಆ ಹುಡುಕಾಟ ಏನಕ್ಕೆ ಇದೆ ಸಸ್ಪೆನ್ಸ್. ಇದು ಬಿಗಿನಿಂಗ್ 1 ಅಲ್ಲ, ಪಾರ್ಟ್ 2 ಇದು ಸಿನಿಮಾ ಬರ್ತಾ ಇರೋದು. ಬಿಗಿನಿಂಗ್ ಆಮೇಲೆ ಬರುತ್ತೆ. ಈ ತರ ಕತೆ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಅದನ್ನ ಅಲ್ಲೂ ಪ್ರಮೋಷನ್ಸ್ ಇದು ಮಾಡ್ತಾ ಇಲ್ಲ. ಪೋಸ್ಟರ್ ಡಿಸೈನ್ಸ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ನಡೀತಾ ಇದೆ. ಇನ್ನೊಂದು ಅತಿ ಬೇಗನೆ ರೆಡಿ ಆಗುತ್ತೆ ಸರ್. ಸರ್ ನನಗೆ ಸಿಕ್ಕಿದೆ ಸರ್. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದು ಕ್ಲೈಮ್ಯಾಕ್ಸ್ ಬರೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಇನ್ನೂ ನಮ್ಮ ಟೀಮಲ್ಲಿ ಸರ್ ನನಗೂ ಸಿಕ್ಲಿಲ್ಲ ಸರ್. ಆದ್ರೂ ಹುಡುಕ್ತಾ ಇದ್ದೀನಿ ಸರ್. ಸಿಕ್ಲಿಲ್ಲ ಯಾಕಂದ್ರೆ ಸರ್ ನನಗೆ ಏನಕ್ಕೆ ಅಂದ್ರೆ ಸರ್, ನನಗೆ ಅನ್ಸಿದ್ದು ಅಲ್ಲಿಗಟ್ಟ ಹೋಗ್ಲಿಲ್ಲ ಸರ್. ಅಲ್ಲಿಗಟ್ಟ ಇನ್ನೂ ಹೋಗ್ಲಿಲ್ಲ ಸರ್ ನಾನು. ಯಾಕಂದ್ರೆ ಇನ್ನೂ ನಾನು ಚಿಕ್ಕವನು, ಇನ್ನೂ ನಾನು ಕಲಿತಾ ಇದ್ದೀನಿ ಕೆಲಸನ. ಕಲಿತು ಇನ್ನೂ ನಾನು ಬರ್ಬೇಕಂದ್ರೆ ಅಲ್ಲಿಗೆ ಕಾಲಿಡಬೇಕಂದ್ರೆ ಇನ್ನೂ ಸ್ವಲ್ಪ ನಾವು ಏನಾದರೂ ಒಂದು ಬ್ಯಾಕ್ ಗ್ರೌಂಡ್ ಮಾಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಆಸೆ ಸರ್.
ಯಾರ ಬಗ್ಗೆ ಸರ್? ಇಲ್ಲ ಸರ್, ಇಲ್ಲ. ನಾನು ಹೇಳಿದ್ರೆ ಸರ್ ಫಸ್ಟ್ಗೆ ಗುರು ಹಿರಿಯ ರಾಷ್ಟ್ರವಾದ ಅವ್ರನ್ನ ನೆನಪು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ. ಹೌದು ಸರ್. ಫಸ್ಟ್ ನಾವೇನಿಲ್ಲ ಸರ್, ಆಕ್ಚುಲಿ ಒಂದು ಕತೆ ಮಾಡಿದ್ರೆ ಒಂದು ಸಿನಿಮಾ ಮಾಡಿದ್ರೆ ಅಷ್ಟೇ. ಜನ ಸಕ್ಸಸ್ ಅಂತ ಹೇಳಿದ್ರೆ ಮಾತ್ರ ನಾವು ಈ ಜಾಗದಲ್ಲಿ ಕುತ್ಕೊಂಡಿದ್ದಕ್ಕೆ ಒಂದು ಸಾರ್ಥಕ. ಬಟ್ ನನಗೆ ಅನ್ಸಿದ ಪಟ್ಟಿಗೆ ಫಸ್ಟ್ ನೀವು ಇಲ್ಲಿರ್ಬೇಕು, ನಾವು ಅಲ್ಲಿರ್ಬೇಕು ಅನ್ನೋದು ಆಸೆ ಸರ್. ಯಾಕಂದ್ರೆ ಫಸ್ಟ್ ನೀವೇ. ಹಾ ಸರ್, ಹೇಳಿ ಸರ್. ಸರ್ ಸ್ಕ್ರೀನ್, ನಾನು ಕತೆಗಿಂತ ಜಾಸ್ತಿ ಸ್ಕ್ರೀನ್ ಪ್ಲೇಯಲ್ಲಿ ಆಟ ಆಡ್ಕೊಂಡಿದ್ದೀನಿ ಸರ್. ಬಿಗಿನಿಂಗ್ ಏನಿದೆಯೋ ಕತೆನ ಎಂಡಿಂಗ್ ಅಲ್ಲಿ ನಾನು ಹೇಳಿದ್ನಲ್ಲ, ಎಂಡಿಂಗ್ ಅಲ್ಲಿ ಅರ್ಥ ಆಗುತ್ತೆ, ನೀಟಾಗಿ ಕತೆ ಅರ್ಥ. ಒಂದ್ಸರಿ ನೋಡಿದ್ರೆ ಅರ್ಥ ಆಗೋದು ಡೌಟ್ ಅನ್ಸುತ್ತೆ ಸರ್ ನನಗೆ. ಯಾಕಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ವಿಚಿತ್ರವಾಗಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ವಿಚಿತ್ರ ಅಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದು ಮಕ್ಕಳಿಂದ ತುಂಬಾ ವಯಸ್ಸಾಗಿರೋ ಗಂಟ ಕುತ್ಕೊಂಡು ನೋಡುವಂತ ಸಿನಿಮಾ. ಹೌದು ಸರ್. ಸರ್ ನೀವು ಅನ್ಕೊಳ್ಳೋದು ಏನಂದ್ರೆ ಮೆಸೇಜ್ ಅಂದ್ರೆ ಒಂದು ರೈತರ ಬಗ್ಗೆ, ಅನ್ನದಾತರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಾವು ಅವ್ರನ್ನ ದೇವರು ಅಂತ ಪೂಜೆ ಮಾಡ್ಬೋದು ಸರ್. ಹೌದು ಸರ್. ಥ್ಯಾಂಕ್ ಯು ಸರ್. ಸರ್ ಸಾಂಗು 2 ಸಾಂಗ್ ಶೂಟ್ ಆಗಿದೆ ಸರ್. ನುಗ್ಗು ಸಾಂಗ್ ಬಂದು ಅದು ಮಾಸ್ ಸಾಂಗು. ಮೆಲೋಡಿ ಸಾಂಗು ಅದು ಕಣ್ಣು ಬಂತಲ್ಲ, ಅದು ಹೀರೋಯಿನ್ದು ಡ್ಯೂಯೆಟ್ ರೊಮ್ಯಾಂಟಿಕ್ ಆಗಿ ಅದು ಬಂದು ತುಂಬಾ ಚೆನ್ನಾಗಿದೆ. ಇನ್ನೂ ನಡೀತಾ ಇದೆ ಸರ್. ಅದು ಶೂಟಿಂಗ್ ಆಗಿದೆ, ಬಟ್ ಎಡಿಟಿಂಗ್ ಅಲ್ಲಿ ಇದೆ, ಸ್ವಲ್ಪ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಸರ್. ಆಲಿಶಾ ಮೇಡಮ್ ಇದ್ದಾರೆ. ಆಲಿಶಾ ಮೇಡಮ್ ಸಾಂಗ್ ಮಾಡ್ತಾರೆ, ಬಟ್ ಇದರಲ್ಲಿ ಸಾಂಗ್ ಮಾಡಿಸಿಲ್ಲ, ಸೀನ್ ಮಾಡಿಸಿದ್ದೀನಿ. ಓಕೆನಾ, ಸೀನ್ ಮಾಡಿಸಿ, ಅದೊಂದು ವಿಶೇಷತೆ ಇದರಲ್ಲಿ. ಆಮೇಲೆ ಇನ್ನು ನಾಗರಾಜ್ ಸರ್ ಇದ್ದಾರೆ, ಸಂತ ವಿಲನ್ ಅವರು ಇದ್ದಾರೆ, ನಮ್ಮ ನಾಗರಾಜ್ ಸರ್ ಅವರು. ಮತ್ತೆ ಸಂಗೀತ ಅವರು ಹೊಸಬರು, ಇವರು ಗಂಗಾ ಅಂತ ಬರ್ತಾರಲ್ಲ ಸರ್, ಅವರು ಹೊಸಬರು. ಇವರು ಮಾಡ್ಲಿಂಗ್ ರಿವಂಶಿ ಅಂತ, ಅವರು ಹೊಸಬರು. ಆಮೇಲೆ ಪುಷ್ಪ ಅಂತಿದ್ದಾರೆ ಸರ್. ಹರ್ಷ ಕಾಗೋಡ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಲಿರಿಕಲ್ ವಿಡಿಯೋ ರಜನೀಶ್ ಅಂತ ನಮ್ಮ ಸ್ನೇಹಿತರು ಮಾಡಿರೋದು. ಇನ್ನು ಸುನೈ ಅಂತ ನನ್ನ ಸ್ನೇಹಿತರು, ಆಪ್ತ ಮಿತ್ರರು ಇಲ್ಲೇ ಇದ್ದಾರೆ. ಇವರು ಕ್ಯಾಮ್ರಾ ಪ್ಲಸ್ ಎಡಿಟಿಂಗು ಎಲ್ಲ ಪ್ರತಿಯೊಂದು ಇದಾಗೆ ಅವರೇ ಒಪ್ಕೊಂಡು ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ಎಲ್ಲ ಡಬ್ಬಿಂಗ್ ಎಲ್ಲ ಅವ್ರು ಇನ್ಚಾರ್ಜ್ ತಗೊಂಡಿದ್ದಾರೆ. ಬಟ್ ಎಲ್ಲ ಕುತ್ಕೊಂಡು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಇದ್ರ ಬಗ್ಗೆ ತುಂಬಾ ಗಮನ ಹರಿಸ್ತಾ ಇದ್ದಾರೆ ಅವರು ಕೆಲಸ. ಸರ್ ಎಲ್ಲ ಮುಗಿದಿದೆ, ಡಬ್ಬಿಂಗ್ ಮುಗಿದ್ದು, ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ ಸರ್, ಮಿಕ್ಸಿಂಗ್ ನಡೀತಾ ಇದೆ ಸರ್. ನನಗೆ ಅನಿಸಿದ್ದಕ್ಕೆ ಸೆಪ್ಟೆಂಬರ್ ನನ್ನ ಬರ್ತಡೇ ಆಗೋದಿಲ್ಲ, ಆಕ್ಚುಲಿ ನವೆಂಬರ್ಗಾದ್ರೂ ಆಗುತ್ತೆ ಸರ್. ದೀಪಾವಳಿಗೆ ಆಗುತ್ತೆ. ವಿಶೇಷತೆ ಏನಂದ್ರೆ ಇದರಲ್ಲಿ ಸರ್ ಅಷ್ಟೇ, ಹಳ್ಳಿ ಒಂದು ಕುಟುಂಬದ ಬಗ್ಗೆ ತಗೊಂಡಿರೋಂಥ ಕತೆ ಸರ್, ಅಷ್ಟೇ ಸರ್. ಕೊಡ್ತೀನಿ ಸರ್, ಖಂಡಿತ. ಥ್ಯಾಂಕ್ ಯು ಶ್ರೀಮಂಜ್ ಅವರೇ, ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇನ್ನು ಸಿ ವಿ ಕುಮಾರ್